ಓವರ್ ಆಗಡಬಾರ್ದು. ಕಳಿ ಕಳಿ ಅಲ್ಲಿ ನೋಡು ಮಂಗಳಮುಖಿ ಅದು ನೋಡು ಕಳಿ. ಏನಾಯ್ತ ನನ್ಗೆ ಸೌಂಡ್ ಕೇಳಿಸ್ಕೋಣ. ಪ್ರತಿಯೊಬ್ಬ ಮಂಗಳಮುಖಿಗೆ ಬೆಲೆ ಕೊಡ್ರಪ್ಪ. ಸಾಧು ನಿಲ್ಸಿದ್ರೆ ಒಬ್ಬ ಮಂಗಳಮುಖಿನ ಇವಾಗ ಅವರು ಹುಟ್ಟು ಜನನ ಹೇಗಿರುತ್ತೆ ಗೊತ್ತಿರಲ್ಲ ಪಾಪ. ಅವ್ರು ಆಗ್ಬೇಕು ಅಂತ ಅಂದ್ಕೊಂಡಿರಲ್ಲ. ಮಂಗಳಮುಖಿನ ಬಲಿ ಕೊಟ್ಟು ನಿಮ್ಮ ಶಕ್ತಿನ ಪಡ್ಕೋಬೇಕು ಅಂತ ಅಂದಾಗ ಒಂದು ಸೆಕೆಂಡ್ ನೀವು ಯೋಚನೆ ಮಾಡಬೇಕು, ಅವ್ರಿಗೂ ಕೂಡ ಜೀವ ಇರುತ್ತೆ ಅಂತ. ನನಗೆ ಗೊತ್ತು ನಿನ್ಗೆ ಅನ್ಯಾಯ ಆಗಿದೆ ಅಂತ, ಹಾಗಂತ ಇಲ್ಲಿ ಇರೋದನ್ನ ಓಡಿಸಿ ನೀನ್ ಇಲ್ಲಿ ಅಕ್ರಮವಿರೋದಲ್ಲ. ಓವರ್ ಆಗಡಬಾರ್ದು. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಸ್ವಾಗತ. ತುಂಬ ಡಿಲೇ ಆಗಿದೆ ಮತ್ತು ತುಂಬ ಲೇಟ್ ಆಗಿಬಿಟ್ಟಿದೆ ಅನ್ನಿಸ್ತಾ ಇದೆ. ಬಟ್ ಗೊತ್ತಾಗ್ತಿಲ್ಲ ಏನು ಪರಿಸ್ಥಿತಿ, ಏನು ಸಿಚುವೇಶನ್ ನಡೀತಿದೆ ಅಂತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. 100K ಸೆಲೆಬ್ರೇಷನ್ ವೀಡಿಯೋ ನೀವೆಲ್ಲರೂ ಸೆಲೆಬ್ರೇಟ್ ಮಾಡಿರ್ತೀರ ಅಂತ ಅನ್ಕೋತೀನಿ ಖಂಡಿತ. ಅದ್ರ ಬಗ್ಗೆ ಖುಷಿ ಇದೆ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟೇ ಧೈರ್ಯ ಮತ್ತು ಅಷ್ಟೇ ತಾಕತ್ತು ಬರುತ್ತೆ ನಮಗೆ. ಸೊ ದಯವಿಟ್ಟು ಹೇಗೆ ಇಷ್ಟು ದಿನಗಳ ದಿನಗಳಿಗಂತ ನಮಗೆಲ್ಲ ಸಪೋರ್ಟ್ ಮಾಡಿದ್ರೆ ಇನ್ನು ಮುಂದೆ ನಿಮಗೋಸ್ಕರ ಹೊಸ ರಿಸ್ಕ್ನ ತೊಗೊತಾ ಇದ್ದೀವಿ. ನಾನು ಅದನ್ನು ವಿಡಿಯೋ ಮುಖಾಂತರ ಹೇಳಿದ್ರೆ ನಿಮಗೆ ತೊಂದರೆ, ವಿಡಿಯೋ ಮುಖಾಂತರ ಹೇಳಿದ್ರೆ ಅದು ಕಡಿಮೆ ಆಗ್ಬೋದೇನೋ. ನಮ್ಮ ಪ್ರಾಣಕ್ಕಿಟ್ಟು ಏನಾದರೂ ಆಗಲಿ ನಾವೇನು ಅಂತ ತೋರಿಸ್ಲೇಬೇಕು ಅನ್ನೋ ಒಂದು ಅರ್ಥದಲ್ಲಿ ಈ ಚಾಲೆಂಜ್ನ ತೊಗೊಂಡಿದ್ದೀವಿ. ಬಟ್ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇನ್ ಕೇಸ್ ನಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾವೇ ಕಾರಣ ಆಗಿರ್ತೀವಿ, ಬೇರೆ ಯಾರೂ ಕಾರಣ ಆಗಿರಲ್ಲ. ಇದು ನಮ್ಮ ಓನ್ ರಿಸ್ಕ್ ಆಗಿರುತ್ತೆ. ಸೊ ನನ್ನ ಉದ್ದೇಶ ಇಷ್ಟೇ, ನೀವೆಲ್ಲರೂ ನೋಡಬೇಕು, ಗೊತ್ತಾಗಬೇಕು ಜನಗಳಿಗೆ ದೆವ್ವ ಇದೆ ಅಂತ. ಇವಾಗ ಎಷ್ಟೋ ಜನ ನಂಬ್ತಾ ಇಲ್ಲ, ಫೇಕು ಗೀಕು ಅಂತ ಆಗ್ತಿದ್ದಾರೆ. ಜನ ನಂಬ್ತಾ ಇಲ್ಲ ಏನು ಕತೆ, ಏನು ಪಿಕ್ಚರ್ ಅಂತ. ಬಟ್ ನನ್ನ ಉದ್ದೇಶ ಇಷ್ಟೇ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕಪ್ಪಿಗೆ ಇಲ್ಲಿ ಕಾಳಿ ಅದು ನೋಡೋಣ. ಇಲ್ಲೇ ನೋಡಿದ್ದು ಏನಣ್ಣ ಅದು ಅಷ್ಟೊಂದು ಸೌಂಡ್ ಮಾಡ್ತೈತೆ. ನೀವು ಮೀಕಿಲ್ಲಿ ಕೇಳಿಸಲ್ಲ ಕಣ ವಯಸ್ಸು ತೆಗಿಯ. ಕಡೆ ಏ ಬೇಡ ಬೇಡನೇ ಅಲ್ಲಿ ಹೋಗೋದು ಸೌಂಡ್ ಬರ್ತೈತೆ.
ಇಲ್ಲೇ ಸೌಂಡ್ ಬತ್ ಏನು ಇಷ್ಟೊಂದು ಬಟ್ಟೆ ಎಲ್ಲ ಬಿದ್ದುಬಿಟ್ಟೈತಿ ಇಲ್ಲಿ. ಎಲ್ಲಿಂದ ಬಿತ್ತಣೆ ಗಾಜಿದು? ಎಲ್ಲಿಂದ ಬಿತ್ತು? ಯಾವ ಗ್ಲಾಸ್ ಇದು ಅದೇ ಮೈಗೆ ಬಿದ್ದರೆ ಉಳಿತಾ ಇದ್ರೆ ಅದು. ಅಯ್ಯಯ್ಯೋ ಅದೇ ಏನು ಅರ್ಥ ಆಗ್ತಿದೆ ಗೊತ್ತಾ ನನಗೆ ಸೀರಿಯಸ್ ಆಗಿ ನೋಡಿ. ಸಾಧು ನಿಲ್ಸಿದೆ ಒಬ್ಬ ಮಂಗಳಮುಖಿನ. ಇವಾಗ ಅವರು ಹುಟ್ಟು ಜನನ ಹೇಗಿರುತ್ತೆ ಗೊತ್ತಿರಲ್ಲ ಪಾಪ. ಅವ್ರು ಆಗಬೇಕು ಅಂತ ಅಂದ್ಕೊಂಡಿರಲ್ಲ. ಒಬ್ಬ ಹೇಳ್ಕೊಳಕ್ಕೆ ಆಸೆ ಆಗ್ತಿದೆ ಕಡೆ ಸೀರಿಯಸ್ ಆಗಿ. ಮಂಗಳಮುಖಿನ ಬಲಿ ಕೊಟ್ಟು ನಿಮ್ಮ ಶಕ್ತಿನ ಪಡ್ಕೋಬೇಕು ಅಂತ ಅಂದಾಗ ಒಂದು ಸೆಕೆಂಡ್ ನೀವು ಯೋಚನೆ ಮಾಡಬೇಕು, ಅವ್ರಿಗೂ ಕೂಡ ಜೀವ ಇರುತ್ತೆ ಅಂತ. ಶುದ್ರ ಪೂಜೆ ಗಿದ್ರ ಪೂಜೆ ಇರಲ್ಲ ಅಂತಾರಲ್ಲ. ಸೊ ಏನು ನನಗೆ ಪ್ರಾಪರ್ ಇನ್ಫಾರ್ಮೇಶನ್ ಗೊತ್ತಿಲ್ಲ, ಬಟ್ ಒಂದೊಂದು ಸತ್ಯ ಒಬ್ಬ ಪವಿತ್ರ ಮಂಗಳಮುಖಿನ ತುಂಬ ಹೀನಾಯವಾಗಿ ಕರ್ಕೊಬಂದು ಎಮ್ಮೆ ಕಡ್ದಂಗೆ ಒಂದು ಚೂರು ಕೂಡ ಕರುಣಿಕರ ಇಲ್ಲದೆ ಏನೋ ಅವ್ರ ಇಷ್ಟಾರ್ಥ ಸಿದ್ಧಿಗೋಸ್ಕರ ಆಕಿನ ಬಲಿ ಕೊಟ್ಟು ಆ ಬಲಿ ವಿಫಲ ಆಗಿ ಇವತ್ತು ಆ ಮಂಗಳಮುಖಿ ಏನೇನು ಯಾರ್ಯಾರು ಇದ್ದಾರೆ ಎಲ್ಲರೂ ಕೊಲೆ ಮಾಡ್ಕೊಂಡಿದ್ದಾರೆ. ಏನೋ ಇಷ್ಟೊಂದು ಸೌಂಡ್ ಮಾಡ್ತೈತಿದ್ದು ಹೇಳಿ. ಅದು ಎಷ್ಟು ಟೆರರ್ ಆಗೈತೆ ಅಂತಂದ್ರೆ ನೀನು ಎಕ್ಸ್ಪೆಕ್ಟೇ ಮಾಡಲ್ಲ ಹೇಳಿ. ಸೊ ಆ ಪೂಜೆ ವಿಫಲ ಆಗಿ ಎಲ್ಲರೂ ಸಾಯಿಸ್ಕೊಂಡಿರಲಿಲ್ಲ. ಬಟ್ ಇನ್ನೂ ಈ ಜಾಗದಲ್ಲಿ ಯಾರ್ಯಾರು ವಾಸವಾಗಿದ್ರೋ ಅವನ್ನೆಲ್ಲ ಇಲ್ಲಿಂದ ಓಡಿಸಿದ್ದಾಳೆ. ಬಟ್ ಇಲ್ಲಿ ಯಾರು ಬಂದ್ರು ಕಳಿ ಇಲ್ಲಿ ಬಾಗಿಲು ನೋಡು. ಎಲ್ಲೈತಣ? ಯಾರು ಬಾಗ್ಲಾಕಿದ್ದು? ಅದು ಸರಿ, ಬಾಗ್ಲಾಕಿದ್ದು ಯಾರು? ಬಾರೋ ಇಲ್ಲೇ ದೊಡ್ಡ ಯಪ್ಪ. ಹಿಂಗೆ ಆಟ ಆಡ್ಸೈತಲ್ಲ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಮಂಗಳಮುಖಿಗೆ ಬೆಲೆ ಕೊಡ್ರಪ್ಪ. ಅವರಲ್ಲಿರೋ ಒಂದು ಶಕ್ತಿ ಅವ್ರಿಗೂ. ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೋ, ನಾವು ಬಂದಿರೋದೇ ನಿನ್ ಕಷ್ಟ ಕೇಳಕ್ಕೆ. ಬಟ್ ನೀನು ಹಿಂಗೆಲ್ಲ ಮಾಡ್ತಿದ್ರೆ ಸೀರಿಯಸ್ ಆಗಿ ಚೆನ್ನಾಗಿರಲ್ಲ. ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಇದೀವಕ್ಕ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಕಷ್ಟ ಇದ್ರೆ ನೀವು ಹೇಳ್ಕೊಳ್ಳಿ ನಮ್ಮ ಹತ್ರ, ಈ ಕಷ್ಟ ಅಪ್ಪ ಅಂತ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಹೇಳ್ತದ್ದು ಒಂದೇ ಮಾತು, ಮಂಗಳಮುಖಿಗೂ ಬೆಲೆ ಕೊಡಬೇಕು. ಇವತ್ತು ಆಕೆ ಸಾವಿಗೆ ನ್ಯಾಯ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆಕೆ ಸೇಡಂತ ತಿಸ್ಕೊಂಡಿರಲಿಲ್ಲ. ಬಟ್ ಅವ್ರು ಆಕೆ ಆತ್ಮಕ್ಕೆ ಏನ್ ಮಾಡ್ಬೇಕು ಇವಾಗ? ಕಳಿ ಹುಷಾರು ಹೋಗ್ಬೇಡ ಕಣೋ ದಡ್ಡ. ಹಂಗೆ ನಮ್ಮ ರೀಚೆ ಕರ್ಕೊಳಕದ್ ಮಾಡ್ತಾ ಐತೆ.
ಮನೆ ನೋಡೋಣ ಕಳಿ. ಇದು ಸೀಲಿಂಗ್ ಹೊಡೆದಿರೋ ಮನೆ ಕಡೆ. ಇದು ಪೂರ್ತಿ ಸೀಲಿಂಗ್ ಹೊಡೆದ್ಬಿಟ್ಟಿದೆ ಇದು. ಅಂದರೆ ಬಟ್ಟೆ ಗಿಟ್ಟೆ ಸೀರೆ ಎಲ್ಲ ಇಲ್ಲೇ ಚೆಲ್ಲಾಡ್ಬಿಟ್ಟೈತೆ. ಇತ್ತು ಅದೆಲ್ಲ ಮುಟ್ಬೇಡ ಕಣಯ್ಯ. ಮಂಗಳಮುಖಿ ಸೀರೆ ಇದೆ, ಅದೆಲ್ಲ ಮುಟ್ಬೇಡ ಬಿಡು. ಕಳಿ ನೋಡು. ಸೌಂಡ್ ಕೇಳಿಸ್ಕೊಂಡು ಏಯ್ ನಮ್ಮನ್ನೇನು ಮಾಡೋಕ್ಕಾಗಲ್ಲ ತಿಳ್ಕೊ. ಇಲ್ಲೇ ಅಲ್ವಾ ಸೌಂಡ್ ಆಗಿದ್ದು? ಅಣ್ಣ ಅಗ್ರಜ 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 ಯಾಕೆ ಹಿಂಗೆ ಮೂಲಕ ಗೊತ್ತಾಯ್ತಲ್ಲ? ಅಗ್ರಜ ಅಣ್ಣ ಅಗ್ರಜ ಏನಾಯ್ತ ನನ್ಗೆ? ಜಯಪ್ಪ ಈ ಜೊತೆಲಿ ಬೇರೆ ಯಾರು ಇಲ್ಲ, ಏನ್ ಮಾಡ್ಲಿ ಒಬ್ನಿಗ? ಅಗ್ರಜ ಅಗ್ರಜ ಯಪ್ಪ ಅಣ್ಣ ನಂದೀಶಣ್ಣ ಓಯ್ ನಂದೀಶಣ್ಣ ಏನಾಯ್ತು ನಿನ್ಗೆ? ನಂದೀಶಣ್ಣ ಏನಾಯ್ತಣ್ಣ ನಿನ್ಗೆ? ಗೈಸ್ ಅಣ್ಣಗೆ ಏನಾಯ್ತು ಅಂತ ಗೊತ್ತಾಯ್ತಲ್ಲ, ಬಟ್ ನನ್ನನ್ನೇನು ಮಾಡೋಕ್ಕಾಗಲ್ಲ. ಬಟ್ ಬಂದಿರೋದು ನೋಡಿದ್ರೆ ನಾನು ಅಣ್ಣ ನೋಡಿದ್ರೆ ಹಿಂಗೆ ಆಡ್ತಾವನೆ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ. ಒಳ್ಳೆ ಸವಾಸ ಆಯ್ತಲ್ಲ ಈಗ. ಬಿದ್ದೆ ಹೋಗನ್ ಕೂಡ. ಅಗ್ರಜ ಅಗ್ರಜ ಹೈ ಅಗ್ರಜ ಇದು ಅಗ್ರಜ ಹೇಳಿ
ಏನಾಯ್ತು ನಿಂಗೆ? ಏನಾಯ್ತು ನಿಂಗೆ? ಹಾ? ಏನಾಯ್ತು ಅಗ್ರೇಸ ನಿನ್ಗೆ? ಹಾ? ಏನಾಯ್ತು ನಿನ್ಗೆ ಅಂತ? ಚೆನ್ನಾಗಿದ್ದಲ್ಲ. ಏನಿದು? ಅಲ್ಲಿ ಮೂಲಲ್ಲಿ ಕೂತಿದ್ದೆ, ಆಮೇಲೆ ಏನ್ ಯಾಕೆ ಹಿಂಗೆ ಆಡ್ದೆ ಅಂತಾನೆ ಗೊತ್ತಿಲ್ಲ. ನೋಡಿಲಿ ಇಟ್ಕೆ ಎಲ್ಲ ಉಂಡಿಸ್ಕೊಂಡು 2 ನಿಮಿಷ ಹಂಗೆ ನನಗೆ ಭಯ ಆಗೋಯ್ತು. ಕಡೆ ಯಾರೋ ಬಂದು ನನ್ನ ಟಕ್ಕಂತ ತಪ್ಕೊಂಡ್ರು ಕಡೆ. ಅದಕ್ಕೆ ಹೇಳೋದೋಣಿ ಇಂಥ ಜಾಗಕ್ಕೆಲ್ಲ ಬಂದಾಗ 3 ಜನ ಬರೋಣ ಅಂತ. ನಾನೇನು ಇಷ್ಟು ಗಲೀಜಾಗಿದ್ದೀನಿ. ಯಾರೋ ತಪ್ಕೊಂಡ್ರು ಕಡೆ ನನ್ನ. ಹಾ? ಕಡೆ ಕುಡಿಲಿ, ಇನ್ನೇನು ಅಲ್ಲಾಡ್ತೀನಿ ನೋಡು. ಕಳಿ ಹೋದ್ರು ಹೋದ್ರು. ಒಳಗಡೆ ಒಂದು ಅಪ್ಪ. ಒಂದಂತೂ ಅರ್ಥ ಆಗ್ತಿದೆ ಕಡೆ ನನಗೆ. ಇಲ್ಲಿ ಸೀರಿಯಸ್ ಆಗಿ ಇಲ್ಲೇನೋ ದೊಡ್ಡದಾಗೇನೋ ಐತೆ. ಇಲ್ಲೇನೋ ದೊಡ್ಡದಾಗೈತೆ ಕಡೆ ಸೀರಿಯಸ್ ಆಗಿ. ಕಳಿ ಕಳಿ ಒಂದು ನಿಮಿಷ ನೀಟಾಗಿ ತೋರಿಸೋಣ ಬಾಯಿಲಿ. ಕಡೆ ಇದು ತೋರಿಸು. ನಿನ್ಗೇನಾಯ್ತು ಅಂತ ಇದ್ದೆ ಕಳಿ ನನ್ಗೆ 1 ಸೆಕೆಂಡ್ ಏನೋ ಗೊತ್ತಾಗ್ತಿಲ್ಲ. ಕಳಿಸಿ ಯಾರೋ ಬಂದು ತಪ್ಕೊಂಡು ನಾನು ಅಷ್ಟೇ ನಂಗೆ ಗೊತ್ತಾಗ್ತಿದ್ದೆ. ದೇವ್ರಣ್ಣ ಯಾವ ನೀವು ವಿಡಿಯೋ ನೋಡಿ ಸೀರಿಯಸ್ ಆಗಿ ನನ್ಗೆ 1 ಸೆಕೆಂಡ್ ಏನು ಅರ್ಥ ಆಗ್ತಿಲ್ಲ ಅಂತಂದ್ರೆ ಈ ಲೆಕ್ಕಾಚಾರ ಟೆರರ್ ಇದೆ ನೋಡಮ್ಮ. ನನ್ಗೆ ಅರ್ಥ ಆಗ್ತಿದೆ. ಇಲ್ಲ ಹಣೆಲೆಲ್ಲ ಒಂಥರ ರಕ್ತ. ಹಣೆಲೆಲ್ಲ ಒಂಥರ ಅದೇನು ಕೆಂಪಗೆಲ್ಲ ಇತ್ತು ಅಣ್ಣ. ಏನೋ ನನ್ಗೆ ಅರ್ಥ ಆಗ್ತಿದೆ ಸೀರಿಯಸ್ ಆಗಿಲಿ. ನೀನು ಏನಾದ್ರು ತೊಂದರೆ ಆಗಿದ್ರೆ ಬಂದು ನನ್ನ ಹತ್ರ ಹೇಳ್ಕೋಬೇಕು ನೀನು. ಅದು ಬಿಟ್ಬಿಟ್ಟು ಅವನ ಅಮ್ಮನ ನಾಟಕಗಳು ಆಡಿದೆ. ಅವನ ಅಮ್ಮನ ಚಪ್ಲಿ ನೋಡೋದಾಕ್ಬಿಡ್ತೀನಿ. ನಿನ್ ಸೇರ್ ತೀಸ್ಕೊಂಡಾದ್ಮೇಲೆ ತಿಕ್ಕಾಬಿಟ್ಕೊಂಡು ಹೋಗ್ಬೇಕು ನೀನು. ಇದಕ್ಕೆ ಏನು ಈ ಬಟ್ಟೆಗಳೆಲ್ಲ ನಮ್ಮನ್ನ ಪ್ಯಾಂಟ್ಗಳು ನೋಡಿವ, ಪ್ಯಾಂಟ್ ಬಟ್ಟೆಗಳು ಏನಿಲ್ಲ. ಸೀರೆ ಎಲ್ಲ ಮೈ ಮೇಲೆಲ್ಲ ಹಾಕೋಬಿಟ್ಟಿದೀಯಾ? ಪ್ರೀತಿ ವಿಶ್ವಾಸದಲ್ಲಿ ನಿಂಗೆ ಅರ್ಥ ಆಗ್ತಿಲ್ಲ. ನೋಡು ಏಣ್ಯಾ ಅಷ್ಟೇ ಎರಡಾಗೈತೆ ಅದು. ನೋಡ್ರಪ್ಪ. ಏಯ್ ಅಕ್ಕ ಕಾಣಿಸ್ತಾ ಇದೀನಿ ನಿಂಗೆ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಕಡೆ. ಕಡೆ ನಾವು ಯಾಕಂದ್ರೆ ತುಂಬ ರಿಸಿಪ್ಟ್ ಹೋಗ್ತಾ ಇದೀವಿ ಸೀರಿಯಸ್ ಆಗಿ. ಕಡೆ ನೀನು ತಂದೆ ಇಲ್ಲ ನೀನು. ಏನ್ ಕಡೆ ಹಿಂಗ್ ಮಾಡ್ತೀಯ ನೀನು?
ಬಟ್ ನೀನು ಆರಾಮಾಗಿದ್ದಿ ತಾನೇ ಅಣ್ಣ? ಹಾಂ ಅಗ್ರಜ ಅಗ್ರಜ ಫಸ್ಟ್ ಇಲ್ಲಿಂದ ಓಡೋಣ ಕಳಿ, ಫಸ್ಟ್ ಇಲ್ಲಿಂದ ಓಡೋಣ ಕಳಿ. ಸೌಂಡ್ ಆಗ್ತಿದೆ. ಹೇಯ್ ಕಳಿ ಅಲ್ಲಿ ನೋಡು, ಮಂಗಳೂರಿಗೆ ಅದು ನೋಡು ಕಳಿ. ಏನಣ್ಣ ಇದು ಅವಾಗಿಂದ ಹಿಂಗೆ ಆಟ ಆಡಿಸ್ತೈತೆ? ಆಟ ಇಷ್ಟೊತ್ತು ರಾತ್ರಿ ನಿಂತ್ಕೊಂಡವ್ರಲ್ಲ ಅಲ್ಲಿ. ಈಗ ಬೇಡ ಬೇಡಣ್ಣ, ಅಗ್ರಜ ಬೇಡ ಬಾ, ಸುಮ್ಮನೆ ಇಲ್ಲಲ್ಲ. ಮೊದಲೇ ಒಂಥರ ಸುಸ್ತಾದಂಗೆ ಆಯ್ತೈತೆ. ಕಳಿಯ ಹಾಂ ಇಲ್ಲೇ ಅಲ್ವಾ ಇದ್ದಿದ್ದು? ಯಾಕೋ ಇವಿ ಓವರ್ ಮಾಡ್ತೈತೆ ಕಳಿ. ಸೀರಿಯಸ್ ಆಗಿ ಹೇಳ್ತೀನಿ. ಏಯ್ ನೋಡು, ಅವ್ನ ಅಮ್ಮ ನೀನು ಎಲ್ಲಿದ್ದೆ ಏನೋ ಗೊತ್ತಿಲ್ಲ ನನಗೆ. ನಮ್ಮ ಹುಡುಗರು ಡೋರಿ ತರಲಿಲ್ಲ. ನನಗೆ ಗೊತ್ತು ನಿನ್ಗೆ ಅದೇ ಆಗಿದೆ ಅಂತ. ಹಾಗಂತ ಇಲ್ಲಿ ಇರೋದನ್ನ ಓಡಿಸಿ ನೀನು ಇಲ್ಲಿ ಅಕ್ರಮವಿರೋದಲ್ಲ. ನಿನಗೆ ಶಾಂತಿ ಬೇಕಾ, ನಿನಗೆ ಊಟ ಬೇಕಾ, ಬಟ್ಟೆ. ಹೇಯ್ ನಿನಗೆ ಬಟ್ಟೆಗಳು ಬೇಕಾ, ಹೋಮ ಹವನಗಳು ಬೇಕಾ? ಖಂಡಿತ ಹೇಳು. ಹೋಮ ಬೇಕಾ, ಏನು ಬೇಕು ಕರೆಕ್ಟಾಗಿ ಹೇಳು. ನಿನಗೆ ಖಂಡಿತವಾಗ್ಲೂ ನಮ್ಮ ಕೈಲಿ ಆದ ಹೆಲ್ಪ್ನ ನಾವು ಮಾಡೇ ಮಾಡ್ತೀವಿ. ಹಾಗಂತ ಇಲ್ಲಿ ಇರೋರಿಗೆಲ್ಲ ತೊಂದರೆಗಳು ಕೊಟ್ಟಾಗ ನಾನು ಫುಲ್ ಟೆರರ್ ಆಗಬೇಕಾಗ್ತದೆ ಹೇಳ್ತಾ ಇದ್ದೀನಿ ಇವಾಗಲೇ. ಅದು ಯಾವ ಲೆಕ್ಕಾಚಾರ ಬೇಕಾದ್ರೆ ಹೇಳಿದ್ದೀವಿ ನಾವು, ಅರ್ಥ ಮಾಡ್ಕೊ. ಫೈನಲ್ ಲಾಸ್ಟ್ ವಾರ್ನಿಂಗ್ ನಿನಗಿದು. ನಾಳೆ ಡೋರಿಂಗ್ ರೈಡ್ ಎತ್ಕೊಂಡು ಬರ್ತೀವಿ. ನಿನ್ಗೆ ಏನು ಇಂಟೆನ್ಷನ್ ಇದೆ ನೀನು ಹೇಳಬೇಕು. ನೀನೇನು ರಿಕ್ವೈರ್ಮೆಂಟ್ ಇದೆ ನೀನು ಹೇಳಬೇಕು. ಎಲ್ಲರ ಹತ್ರ ಆಡ್ದಾಗ ನನ್ನ ಹತ್ರ ಆಡ್ತೀನಿ ಅಂತ ಅಂದ್ಕೊಂಡ್ರೆ ನಿನ್ನ ಭ್ರಮೆ ಅದು. ಇದನ್ನ ಬರೆದಿಟ್ಕೋ, ನಿನ್ನ ಭ್ರಮೆ. ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಇದೀನಿ, ಅದನ್ನ ಹಂಗೆ ಉಳಿಸ್ಕೊಬೇಕು. ಬೇರೆ ಬೇರೆ ನಾಟಕ ಆಡದೆ ದೇವರೇ ಚೆನ್ನಾಗಿರಲ್ಲ. ಇದೆಲ್ಲ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬ ಹುಡುಗರು ಹೇಳೋದು ಒಂದು ಮಾತು, ಹುಡುಗ ಯಾರೇ ನೋಡ್ತಾ ಇರಲಿ, ಮಂಗಳಮುಖಿ ಅಂದರೆ ಅವ್ರಿಗೂ ಒಂದು ಜೀವ ಇದೆಯೋ, ಜನ್ಮ ಇದೆಯೋ. ಅವರು ತನ್ನ ತಂದೆ ತಾಯಿ ಅಪ್ಪ ಅಮ್ಮ ಎಲ್ಲರೂ ಅವ್ರನ್ನ ದೂರ ಹಾಕಿದ್ರೆ ನಾವು ಬದುಕಬೇಕು, ಹೇಗಾದರೂ ಬದುಕಬೇಕು ಅನ್ನೋ ಒಂದು ಅಚಲವಾದ ನಂಬಿಕೆ ಇಟ್ಕೊಂಡು ಭಿಕ್ಷಾಟನೆ ಮಾಡೋ, ತನ್ನ ದೇಹ ಮಾರ್ಕೊಂಡು ಹೇಗೋ ಬದುಕ್ತಿರ್ತಾರೆ. ಅವರಲ್ಲಿರೋ ಒಂದು ದೈವಿಕ ಗುಣನ ಬಳಸ್ಕೊಳ್ಳೋಕ್ಕೋಸ್ಕರ ಅವ್ರ ಕಂಪ್ಲೀಟ್ ಇಡೀ ಆತ್ಮನ ಬಲಿ ಕೊಟ್ಟು ನೀವು ಅವ್ರಿಗೆ ಅಟ್ಲೀಸ್ಟ್ ಅದರಲ್ಲೂ ನೆಮ್ಮದಿ ಇಲ್ದಂಗೆ ಮಾಡ್ಬಿಡ್ತೀರಲ್ಲ. ನೋಡಿ, ಆ ಮಂಗಳಮುಖಿ ಹೇಳ್ತಿರೋದು ನೋಡ್ರೆ ಒಂದು ಸೆಕೆಂಡ್ ನನಗೆ ದುಃಖ ಆಗ್ತೈತೆ. ಖಂಡಿತ ನಾವೆಲ್ಲರೂ ಮಂಗಳಮುಖಿ ಗೌರವಿಸ್ಬೇಕು. ಅವರು ಅರ್ಧ ನಾರೀಶ್ವರ ಸಮಾನ. ಆ ತಾಯಂದಿರ ಪಾದಕ್ಕೆ ನಾವೆಲ್ಲರೂ ಕೂಡ ಶರಣಾಗಬೇಕು. ದಯವಿಟ್ಟು ಯಾರು ಇಂಥ ದುಷ್ಕೃತ್ಯ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಖಂಡಿತವಾಗಲು. ಅಮ್ಮ, ನನಗೆ ಗೊತ್ತಿದೆ ನಿನ್ಗೆ ಅನ್ಯಾಯ ಆಗಿದೆ ಅಂತ. ಹೇಳಿ ಸೀರೆ ನೋಡಲಿ, ಸೀರೆ ನೋಡು, ಇಲ್ಲಿ ನೋಡು. ನನಗೆ ಗೊತ್ತಿದೆ ನಿನ್ಗೆ ಅನ್ಯಾಯ ಆಗಿದೆ ಅಂತ. ನಾನು ಕೈಲಾದಷ್ಟು ಪರಿಹಾರ ಮಾಡೇ ಮಾಡ್ತೀನಿ. ಬಟ್ ಇವಾಗ ನೀನು ಏನು ರಿಕ್ವೈರ್ಮೆಂಟ್ ಇದೆ, ಏನು ಬೇಕು ಅಂತ ಕೇಳಕ್ಕೆ ನಾನು ಯಾರ ಥರ ಎಕ್ವಿಪ್ಮೆಂಟ್ ತರಲಿಲ್ಲ, ನಮ್ಮ ಹುಡುಗ ತರಲಿಲ್ಲ. ಸೊ ಆ ಕಾರಣದಿಂದ ಮತ್ತೆ ಬರ್ತೀನಿ. ನಿನ್ಗೆ ಏನು ಬೇಕು ಕೇಳು, ನನ್ನ ಕೈಲಾಗಿದ್ದು ಖಂಡಿತ ಸಹಾಯ ಮಾಡ್ತೀನಮ್ಮ. ದಯವಿಟ್ಟು ಯಾರು ಹಿಂಸೆಗೆ ಹೋಗಬೇಡ. ಇದನ್ನು ಅರ್ಥ ಮಾಡ್ಕೊಳ್ಳಿ, ನೇರವಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನು.
ಇದೆಲ್ಲ ವಾಸಕ್ಕೆ ಅಂತ ಮಾಡಿರೋ ಮನೆಗಳಣ್ಣಯ್ಯ. ವಾಸಕ್ಕಿಂತನಾ? ಇಲ್ಲಿ ನೋಡಿಲ್ಲಿ ಅದಾದಮೇಲೆ ಈ ಇನ್ಸಿಡೆಂಟ್ ನಡೆದ್ಮೇಲೆ ಈ ಥರ ಎಲ್ಲ ಶೆಡ್ರ್ ಬೆಳ್ಕೊಂಡಿರೋದು ನೋಡಿಲಿ. ಓಕೆ 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 ಓಕೆ. ಮತ್ತು ಇದೆಲ್ಲ ಏನೇನು ಸುಟ್ಟೋಗೈತೆ. ಮತ್ತು ಈ ವಿಡಿಯೋ ಯಾರ್ಯಾರು ನೋಡ್ತಿದ್ರ ಪ್ರತಿಯೊಬ್ಬರು ಇನ್ನೊಂದು ಕಿವಿ ಮಾತು, ಏಯ್ ಅಕ್ಕ ನಾನು ಮರ್ಯಾದೆ ಕೊಡ್ತಾ ಇದೀನಿ, ಓವರ್ ಆಡಬಾರ್ದು. ನಿಮ್ಗೆ ಯಾರ್ಯಾರು ಏನೇನು ಅನ್ನಿಸ್ತು ವಿಡಿಯೋ ಪ್ರತಿ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇದು ರಿಕ್ವೈರ್ಮೆಂಟು ರಿಕ್ವೆಸ್ಟ್ ಏನೋ ಅಂದ್ಕೊಳ್ಳಿ, ನನಗೆ ಗೊತ್ತಿಲ್ಲ. ನಿಮ್ಮ ಅನಿಸಿದ ಕಮೆಂಟ್ನ ನಿಮ್ಗೆ ಏನೇನು ನೆಕ್ಸ್ಟ್ ಏನೇನು ಚಾಲೆಂಜ್ ಮಾಡಬೇಕು ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದಾಗ ಮಾತ್ರ ನನಗೆ ಕೂಡ ಗೊತ್ತಾಗೋದು. ಪ್ರತಿಯೊಂದು ಕಮೆಂಟ್ನು ಓದ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಾನು ಎಕ್ಸ್ಪೆಕ್ಟ್ ಮಾಡೋದು ಇಷ್ಟು ತೊಗೊಂಡು ಲೈಕ್ ಆ್ಯಂಡ್ ಫಾಲೋ, ಲೈಕ್ ಮತ್ತು ಕಮೆಂಟ್ಸ್. ನೀವು ಕಮೆಂಟ್ಸ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಇನ್ನೇನು ಮಾಡಬೇಕು ಇನ್ನೇನು ಮಾಡಬಾರ್ದು ಅಂತ. ಸೊ ನಿಮ್ಗೇನೇ ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಈ ವಿಡಿಯೋ ಮುಖಾಂತರ ತಿಳಿಸ್ತಾ. ಯಾಕಣೆಯ ಕಳಿ ಎಷ್ಟು ಪ್ರೀತಿನ ಮಾತಾಡ್ತೀನಿ ಕಳಿ ನಾನು, ಹೌದಲ್ವಾ? ಹೌದು. ಹೆಜ್ಜೆ ಸೌಂಡ್ ಕೇಳಿಸ್ತಾ? ಹ್ಞೂ, ಅದು ಅವಾಗ್ಲಿಂದಲೂ ಹಂಗೆ ಆಡ್ತಾಯಿದ್ದಾನೆ. ಇರಲಿ. ಸೊ ಎಸ್ ಡೋರಿನರ್ಸ್ ತೊಗೊಂಬರೋಣ, ತುಂಬ ಡಿಲೇ ಮಾಡೋದು ಬೇಡ ವೀಡಿಯೋನ. ಸೊ ವಿಡಿಯೋ ಯಾರು ಏನು ಅನ್ಸುತ್ತೆ ಕಮೆಂಟ್ ಮಾಡಿ, ಇನ್ನು ಮಿಕ್ಕಿದ್ದು ಮಾತಾಡೋಣ. ಥ್ಯಾಂಕ್ ಯು.